ಭಾರತಕ್ಕೆ ಬಂಪರ್ ಸುದ್ದಿ ಏನಪ್ಪಾ ಅಂದ್ರೆ UAE ಒಪೆಕ್ ಸಂಘಟನೆಯಿಂದ ಹೊರ ಬಂದಿದೆ. ಇದು ಒಂದು ಆಯಿಲ್ ಆರ್ಗನೈಸೇಷನ್ ಆಗಿ ತೈಲ ಬೆಲೆಯನ್ನ ನಿಯಂತ್ರಣ ಮಾಡೋದಕ್ಕೆ ಅಂತಾನೆ ಮಾಡ್ಕೊಂಡಿದ್ದಂತ ಒಂದು ಸಂಘಟನೆ ಆಗಿದ್ದು, ಇದು ಭಾರತದ ಆರ್ಥಿಕತೆಗೆ ಲಾಭನ ಅಥವಾ ಹೊಸ ಜಿಯೋ ಪೊಲಿಟಿಕಲ್ ಗೇಮ್ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಪೆಕ್ ಅಂದ್ರೆ ಈ ಸಂಘಟನೆಯಲ್ಲಿ ಸೌದಿ ಅರೇಬಿಯಾ, UAE, ಇರಾಕ್, ಇರಾನ್ ಸೇರಿದಂತೆ ಹಲವು ತೈಲ ಉತ್ಪಾದಕ ರಾಷ್ಟ್ರಗಳು ಇದ್ವು. ಇವರು ಜಾಗತಿಕ ತೈಲ ಉತ್ಪಾದನೆ ಮತ್ತೆ ಬೆಲೆ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದ್ರು. ಆದ್ರೆ UAE ಸ್ವಂತ ಆರ್ಥಿಕ ಹಿತಾಸಕ್ತಿಗಾಗಿ ಒಪೆಕ್ ನಿಂದ ಹೊರ ಬಂದಿದೆ. ಈಗ ಇದಕ್ಕೆ ಪ್ರಮುಖವಾಗಿ ಇಲ್ಲಿ ನೀವು ನೋಡೋದಾದ್ರೆ ಈ ಪೂಜೆರಾಹ್ ಅನ್ನಂತದ್ದು ಇದೆಯಲ್ಲ, UAE ಪ್ರಮುಖ ತೈಲ ಸಂಗ್ರಹಣೆ ಮತ್ತು ರಫ್ತು ಕೇಂದ್ರ ಆಗಿತ್ತು. ಇದು ಹಾರ್ಮುಜ್ ಸಮುದ್ರದ ಮಾರ್ಗದ ಸಮಸ್ಯೆಗಳನ್ನ ತಪ್ಪಿಸಿ ನೇರವಾಗಿ ತೈಲ ಸಾಗಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಏನು ಹಾರ್ಮುಜ್ ಇಂದ ಪ್ರತಿಯೊಂದು ಏನ್ ಸಮಸ್ಯೆ ಮಾಡ್ಕೊಂಡು ಹಡಗುಗಳು ಅಲ್ಲಿ ನಿಂತಿದಾವೋ ಅದನ್ನ ಬೈಪಾಸ್ ಮಾಡ್ಬಿಟ್ಟು ನಾವು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ನಾವು ಎಲ್ಲಿಂದ ಹೋಗ್ಬೋದು ಅಂದ್ರೆ ಈ ಒಂದು ಪೂಜಾರಾಯನಿಂದ ಮೂಲಕ ನಾವು ಭಾರತದಂತ ದೇಶಗಳಿಗೆ ಇದು ವೇಗವಾಗಿ ಸುರಕ್ಷಿತವಾಗಿ ತೈಲವನ್ನ ಕೊಡುವಂತ ಮಾರ್ಗ ಇದಾಗಿದೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದ ದೇಶ ಆಗಿರೋದ್ರಿಂದ ನಮ್ಮ ದೇಶಕ್ಕೆ ಅತಿಯಾದಂತ ತೈಲದ ಅಗತ್ಯತೆ ಇರುತ್ತೆ. UAE ಹೆಚ್ಚು ಪ್ರಮಾಣದಲ್ಲಿ ತೈಲ ಮಾರಾಟ ಮಾಡೋದಕ್ಕೆ ನಿರ್ಧರಿಸಿದೆ. ಭಾರತಕ್ಕೆ ಇದರಿಂದ ಏನು ಕಡಿಮೆ ಬೆಲೆ ತೈಲ ಸಿಗತ್ತೆ, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಆಗೋ ಸಾಧ್ಯತೆ ಬರುತ್ತೆ. ಭಾರತ ಎನರ್ಜಿ ಸುರಕ್ಷಿತವಾಗಿ ಸ್ವಲ್ಪ ಸದೃಢತೆಯನ್ನು ಪಡ್ಕೊಳ್ಳುತ್ತೆ. ರಷ್ಯಾ ಮತ್ತು ಮಧ್ಯಪ್ರಾಚ್ಯದ ಮೇಲಿನ ಅವಲಂಬನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಎಲ್ಲವೂ ಲಾಭವೇ ಅಲ್ಲ. ಈಗ ಒಪೆಕ್ ರಾಷ್ಟ್ರಗಳಿಂದ UAE ಸಂಬಂಧ ಹದಗೆಡಬಹುದು. ಜಾಗತಿಕ ತೈಲ ಬೆಲೆಯಲ್ಲಿ ದೊಡ್ಡ ಏರಿಳಿತ ಆಗಬಹುದು, ಆಗ್ತೀನೂ ಇರಬಹುದು. ಯಾಕೆಂದ್ರೆ ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಹೊಸ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಈಗ ಪ್ರೆಸೆಂಟ್ ಅಲ್ಲಿ. ಒಟ್ಟಿನಲ್ಲಿ ನೋಡೋದಾದ್ರೆ UAE ನಡೆ ಭಾರತಕ್ಕೆ ಒಂದು ದೊಡ್ಡ ಅವಕಾಶವಾಗಿ ರಚನೆ ಆಗುತ್ತೆ. ಆದರೆ ಅಂತಿಮ ಪರಿಣಾಮ ಇದೆಯಲ್ಲ, ಜಾಗತಿಕ ತೈಲ ಮಾರುಕಟ್ಟೆ ಈಗ ತುಂಬಾ ಬಲಿಷ್ಠವಾದ ರಾಷ್ಟ್ರಗಳು ಈ ತರದ ಅಸ್ಥಿರತೆಯನ್ನ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಈಗ UAE ಏನು ಒಪೆಕ್ನಿಂದ ಹೊರ ಬಂದರೂ ಕೂಡ ಈಗ ಅಲ್ಲಿ ಅವರು ಅತಿ ಕಡಿಮೆ ಬೆಲೆಗೆ ತೈಲವನ್ನ ಬ್ಯಾರೆಲ್ಗೆ ಅವರು ಕಡಿಮೆಗೆ ಕೊಟ್ಟು ಬಿಡಬಹುದು. ಆದರೆ ಇದೇನಾಗತ್ತೆ, ಅವರವರಲ್ಲೇ ಪೈಪೋಟಿ ಆಗತ್ತೆ. ಇದು ಅಕಸ್ಮಾತ್ ಅದು ನಿಜವಾಗ್ಲೂ ಹೊರಗೆ ಬಂದು ಸಂಪೂರ್ಣ ಹೊರ ಬಂದು ತನ್ನದೇ ಸ್ವೇಚ್ಛೆಯಿಂದ ಏನಾರು ಆಯಿಲ್ ಎಕ್ಸ್ಪೋರ್ಟನ್ನು ಸ್ಟಾರ್ಟ್ ಮಾಡಿದ್ರೆ ಸೌದಿ ಏನು ದೇಶಗಳಿದಾವಲ್ಲ, ಈ ಒಪೆಕ್ನಲ್ಲಿರುವ ದೇಶಗಳು ಸಂಪೂರ್ಣ ಒಪೆಕ್ ಒಡೆದು ಹೋಗುತ್ತೆ. ಮತ್ತು ಅವರವರಲ್ಲೇ ಅತಿ ತೀವ್ರತರವಾದ ಪೈಪೋಟಿನ ಆಗಿ ತೈಲ ಬೆಲೆ ಕಡಿಮೆ ಆಗೋದಲ್ಲ ಸ್ನೇಹಿತರೆ, ತುಂಬ ಡೌನ್ ಫಾಲ್ ಅನ್ನೇ ನೋಡ್ತಾ ಹೋಗುತ್ತೆ. ಅಮೇರಿಕಾ ಇದರಿಂದ ತುಂಬ ಕೆಟ್ಟ ಪರಿಣಾಮವನ್ನು ಅನುಭವಿಸುತ್ತೆ. ಯಾಕೆ ಅಮೇರಿಕಾ ಕೆಟ್ಟ ಪರಿಣಾಮವನ್ನು ಅನುಭವಿಸುತ್ತೆ ಅಂತಂದರೆ, ಆಲ್ಮೋಸ್ಟು ಏನು ಪೆಟ್ರೋಲ್ ಡಾಲರ್ ಇದೆಯಲ್ಲ ಎಲ್ಲದೂ ಕೂಡ ಡಾಲರಲ್ಲೇ ನಡೀತಾ ಇರೋದ್ರಿಂದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಡಾಲರ್ನ ಯೂಸ್ ಕಡಿಮೆ ಆಗೋದು ಆದ ತಕ್ಷಣಕ್ಕೆ ಅಮೇರಿಕಕ್ಕೆ ಪ್ರಾಫಿಟ್ ಕಡಿಮೆ ಆಗುತ್ತೆ. ಆವಾಗ ಆಟೋಮೆಟಿಕ್ ಎಕಾನಮಿ ಏನಿದೆಯಲ್ಲ, ಅಮೇರಿಕದ ಎಕಾನಮಿ ಸಂಪೂರ್ಣ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಇನ್ನು ಅಭಿವೃದ್ಧಿಶೀಲಗಳಾದಂಥ ಭಾರತದಂತಹ ದೇಶಗಳಿಗೆ ನಿಜವಾಗಿಯೂ ತಮ್ಮ ಅಭಿವೃದ್ಧಿಗೆ ಒಂದು ಒಳ್ಳೆಯ ಚಾನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ದೇಶದ ಆರ್ಥಿಕ ಭದ್ರತೆ ನಿಂತಿರೋಂಥದ್ದೇ ತೈಲದ ಮೇಲೆ. ನಮ್ಮ ಆರ್ಥಿಕತೆ ಬೆಳೀತಿರೋ ಆರ್ಥಿಕತೆಗೆ ಊಟ ಬೇಕು. ಊಟ ಅಂದರೆ ಇಂಜಿನ್ಗೆ ಏನು ಬೇಕಲ್ಲ ಫ್ಯೂಯಲ್ಲು, ಅದೇ ಒಂದು ಭಾರತದ ಆರ್ಥಿಕತೆಯ ಊಟ. ಅದು ಏನಾದರೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ತು ಅಂದರೆ ಭಾರತ ಇನ್ನೂ ದೊಡ್ಡ ಮಟ್ಟದ ಶಕ್ತಿಯಾಗಿ ರಚನೆ ಆಗೋದ್ರಲ್ಲಿ ಅನುಮಾನಗಳೇ ಇಲ್ಲ ಸ್ನೇಹಿತರೆ. ಆಮೇಲೆ ಆದರೆ ಇದರಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳಾಗಿ ಮತ್ತೆ ಈ ಅಸ್ಥಿರತೆಯಿಂದ ಅವರವರಲ್ಲೇ ಯುದ್ಧಗಳು ಸ್ಟಾರ್ಟ್ ಆದರೆ ಇದಕ್ಕೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂತ ಅಂದರೆ ಯಾವ ಅಮೇರಿಕ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ಭರವಸೆಯಲ್ಲಿ ಇತ್ತಲ್ಲ ಒಂದಷ್ಟು ದೇಶಗಳು, ಆ ದೇಶಗಳ ಮನಸ್ಸು ಮುರಿದಿದೆ. ಅವರು ಈ ಸಂದರ್ಭಗಳು ಇಷ್ಟು ದಿನ ಕೂಡ ಚೀನಾದ ಕಡೆ ಮುಖ ಮಾಡಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗೋಸ್ಕರ ನೋಡಿಲ್ಲ. ಅವರು ಇನ್ನು ಮುಂದೆ ಹೆಚ್ಚು ಕಡಿಮೆ ಆದರೆ ಚೀನಾ ಅಥವಾ ರಷ್ಯಾ ತಮ್ಮ ಸಂಬಂಧ ಮತ್ತು ತಮ್ಮ ನೀತಿಗಳನ್ನು ಬದಲಾವಣೆ ಮಾಡ್ಕೊಂಡು ರಷ್ಯಾದ ಕಡೆ ಮುಖ ಮಾಡ್ಬೋದು ಅಥವಾ ಚೀನಾದ ಕಡೆ ಮುಖ ಮಾಡ್ಬೋದು. ಹೆಚ್ಚು ಕಮ್ಮಿ ಆದರೆ ಭಾರತದ ಕಡೆಗೂ ಕೂಡ ಮುಖವನ್ನು ಮಾಡ್ತಾ ಹೋಗ್ಬೋದು. ಇದರಿಂದಾಗಿ ಪ್ರಪಂಚದ ಒಂದು ಏನು ಡಿಫೆನ್ಸ್ ಎಕ್ಸ್ಪೋರ್ಟ್ ಇದೆಯಲ್ಲ, ಇದರಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನು ಇನ್ನು 3 ವರ್ಷದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಜಿಯೋ ಪಾಲಿಟಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಸ್ನೇಹಿತರೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.